ಅಂದ್ರೆ ನಾಳೆ ಹೊಸ ವರ್ಷ ಬರ್ತಾ ಇದೆ. ಈ ಒಂದು 2025ನೇ ಇಸ್ವಿಯಲ್ಲಿ ಆಸ್ಪಿರೆಂಟ್ಸ್ ಅಂದ್ರೆ ಕಾಂಪಿಟೇಟಿವ್ ಓದ್ತಾ ಇರೋಂಥ ಆಸ್ಪಿರೆಂಟ್ಸ್‌ಗೆ 2 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟು. ಒಂದು ಸಕ್ಸಸ್ಸು, ಫೇಲ್ಯೂರು. ಸಕ್ಸಸ್‌ನ ಮತ್ತೆ ಫೇಲ್ಯೂರ್‌ನ ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದ್ತಾ ಇರೋದೊಂದು ಪೇಷನ್ಸ್ ತುಂಬಾ ಇಂಪಾರ್ಟೆಂಟು. ಎಷ್ಟೋ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಆಗಿದೆ 2025 ಇಸ್ವಿ. 2025ನೇ ಇಸ್ವಿ ಎಷ್ಟೋ ಸ್ಟೂಡೆಂಟ್ಸ್‌ಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಫೇಲ್ಯೂರು ಕೂಡ ಹೌದು. ಯಾಕೆಂದ್ರೆ ಬಿಕಾಸ್ ಸರ್ಕಾರದಿಂದ ಯಾವುದೇ ನೇಮಕಾತಿ ಆಗಲಿಲ್ಲ. ಆಗದೆ ಇರೋದ್ರಿಂದ ಎಷ್ಟೋ ಜನ ಕ್ವಾಲಿಫೈಡ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಆಸೆ ಇಟ್ಕೊಂಡಿದ್ದೀರಾ, ಆ ಒಂದು ಆಸೆ ಇಟ್ಕೊಂಡಿರೋ ಒಂದು ಜಾಬ್ ಸಿಗ್ಲಿಲ್ಲ. ಅದು ಒಂಥರ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಅದು ನಿಮ್ ಫೇಲ್ಯೂರ್ ಅಲ್ಲ, ಸರ್ಕಾರದ ಒಂದು ಫೇಲ್ಯೂರ್ ಇಂದ. ಸರ್ಕಾರ ಯಾವುದೇ ರಿಕ್ರೂಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ ಫೇಲ್ಯೂರ್ ಆಗಿದ್ದೀರಾ. ಈ ಒಂದು 2026ನೇ ಇಸ್ವಿಯಲ್ಲಿ ನಿಮ್ಗೆಲ್ರಿಗೂ ಜಾಬ್ ಸಿಗ್ಲಿ ಅನ್ನೋದೊಂದು ಆ ದೇವರಲ್ಲಿ ಕೇಳ್ಕೊಂತೀನಿ. ಮತ್ತೆ ಸರ್ಕಾರಕ್ಕೂ ಅಷ್ಟೇ ನಾವು ಪ್ರೆಷರ್ ಹಾಕೋಣ. ಎಲ್ಲ ಒಂದು ಪ್ರತಿಯೊಂದು ಇಲಾಖೆಯಿಂದ ರಿಕ್ರೂಟ್ಮೆಂಟ್ ಆಗ್ಲೇಬೇಕು. ಮತ್ತೆ 2025ನೇ ಇಸ್ವಿಯಲ್ಲಿ ಅಕ್ಷ ಸಂಘಟನೆ ಇರ್ಬೋದು, ಹಲವಾರು ಹೊಸ ಹೊಸ ಫ್ರೆಂಡ್ಸು ಎಷ್ಟು ಪ್ರತಿಯೊಂದು ಇಲಾಖೆಯಲ್ಲಿ ಇರ್ಬೋದು, ಸಚಿವರು ಇರ್ಬೋದು, ಮತ್ತೆ ಒಂದು ಬಿಜೆಪಿ ಗೌರ್ಮೆಂಟ್ ಅಲ್ಲಿರೋ ಎಲ್ಲ MLA MP ಇರ್ಬೋದು, ಇಲಾಖೆಯಲ್ಲಿ ಇರ್ಬೋದು, ಪ್ರತಿಯೊಂದು ಆಯುಕ್ತರು ಇರ್ಬೋದು, ಕಮಿಷನರ್ಸು, ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಎಲ್ಲರೂ ಸಪೋರ್ಟಿವ್ ಮಾಡಿದ್ರು ಲಾಸ್ಟ್ 2025ನೇ ಇಸ್ವಿಯಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಈ ವಿಚಾರವಾಗಿ ಸುಮಾರು ಸಕ್ಸಸ್ ಅಂತ ನೋಡಕ್ ಬಂದ್ರೆ 2025ನೇ ಇಸ್ವಿಯಲ್ಲಿ ಅಕ್ಷ ಸಂಘಟನೆ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. ಅದಷ್ಟು ಈಸಿ ಇಲ್ಲ ಪಾದಯಾತ್ರೆ ಮಾಡೋದು. ಅದರಲ್ಲಿ ಅನಿಲ್ ಕಾಂಬ್ಳೆ ಇರ್ಬೋದು, ಪ್ರಕಾಶ್ ಸರ್, ಇನ್ನು ಹಲವಾರು ಮಲ್ಲು, ಇನ್ನು ಎಷ್ಟೊಂದು ಜನ ಸ್ಟೂಡೆಂಟ್ಸು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ. KS ವಿಚಾರವಾಗಿ PSI 545 ಮತ್ತೆ 402 ಸಾಕಷ್ಟು ಪ್ರಯತ್ನ ಮಾಡಿದ್ವಿ. 947 ಜನ ಏನು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ಮತ್ತೆ JTO ಆಸ್ಪಿರೆಂಟ್ಸು 2018 ನೋಟಿಫಿಕೇಶನ್ಸ್ ಸುಮಾರು 1600 ಜನಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಮತ್ತೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿ ಅವ್ರಿಗೂ ಆರ್ಡರ್ ಕಾಪಿ ಕೊಡಿಸ್ವಿ. ಅವ್ರಿಗೂ ಒಳ್ಳೇದಾಯ್ತು. BMTC ಆಸ್ಪಿರೆಂಟ್ಸ್ ಸುಮಾರು 2500 ಪೋಸ್ಟ್ BMTC ಕಂಡಕ್ಟರ್ದು, ಅವ್ರಿಗೂ ಅಷ್ಟೇ ಸಾಕಷ್ಟು ಹೋರಾಟ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ತಗೊಂಡ್ಬಂದ್ವಿ. KEಯಲ್ಲಿ ಸುಮಾರು 6 ಮಂತ್ ಅಲ್ಲಿ 17 ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಅಕ್ಸ ಸಂಘಟನೆ ಕಾರಣ. ಯಾಕೆಂದ್ರೆ ಈ ಹಿಂದೆ ಇದ್ದಂತ ರಮ್ಯಾ ಮೇಡಮ್ನ ಟ್ರಾನ್ಸ್ಫರ್ ಮಾಡಿಸಿ ಪ್ರಸನ್ನ ಸರ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತಗೊಂಬಂದು ಸಾಕಷ್ಟು ಪ್ರಯತ್ನ ಮಾಡಿದೀವಿ 2025ನೇ ಇಸ್ವಿಯಲ್ಲಿ. ಇದ್ರ ಜೊತೆಲಿ ನಿಮ್ಗೆ ನೋಡ್ಬೋದು, ಫುಡ್ ಅಂಡ್ ಸಿವಿಲ್ ಸಪ್ಲೈ ಇರ್ಬೋದು, ಅದು ಅಷ್ಟೇ ಕ್ಯಾನ್ಸಲ್ ಆಗಿತ್ತು ಒಂದು ನಿಗಮ ಮಂಡಳಿದು. ಅದನ್ನ ನಾವು ಕಂಟಿನ್ಯೂಷನ್ಸ್ ಮಾಡಿದ್ವಿ. ಮತ್ತೆ MSIL ಇರ್ಬೋದು, ಅದನ್ನು ನಾವು ಕಂಟಿನ್ಯೂಷನ್ಸ್ ತುಂಬಾ ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ವಿ. KSಗೂ ಸಾಕಷ್ಟು ಹೋರಾಟ ಮಾಡಿದ್ವಿ. ಮತ್ತೆ KSRTC ಗಾರ್ಡ್ ಇರ್ಬೋದು, ಎಲ್ಲ ವಿಚಾರ, ಮತ್ತೆ ಅಪೆಕ್ಸ್ ಬ್ಯಾಂಕ್ದು, ಇಂಡಿವಿಜುವಲ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು. ಮತ್ತೆ ಈ ಒಂದು ಇನ್ನು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ UGC ಇದು ನಮಗೆ ಒಳ್ಳೆ ಅಡ್ವೊಕೇಟ್ಸ್ ಶರ್ವಾಣಿ ಟಿ ಗೌಡ ಮೇಡಮ್ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಮಾಡಿದ್ರು. ಅದರಲ್ಲಿ ಸುಮಾರು 10,500 ಜನ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ಗೆ UGC ಕ್ವಾಲಿಫೈಡ್ ಆಗಿರೋರು, ನೆಟ್ಟು ಸ್ಟೆಟ್ಟು ಮತ್ತೆ PhD ಹೋಲ್ಡರ್ಸ್ಗೆ ಈ ರಾಜ್ಯದ ಸುಮಾರು 4 ರಿಂದ 5 ಲಕ್ಷ ಜನ ಮಕ್ಕಳಿಗೆ ತುಂಬಾ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು 10,500 ಜನಕ್ಕೆ ನಾನು UGC ಕ್ವಾಲಿಫೈಡ್ ಆಗಿರೋನ್ನೇ ತಗೊಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟನೂ ಮಾಡಿದ್ವಿ. ಕೋರ್ಟಲ್ಲೂ ಅಷ್ಟೇ ನಮ್ಮ ಪರವಾಗಿ ಗೆದ್ವಿ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಮಂಜುಶ್ರೀ ಮೇಡಮ್ಗೂ ಅಷ್ಟೇ ಧನ್ಯವಾದ ಹೇಳ್ತೀನಿ. ಈ ಹೋರಾಟದಲ್ಲಿ ಮುಂದೆ ನಿಂತ್ಕೊಂಡು ಶಿವು, ದರ್ಶನ್, ಪ್ರವೀಣ್ ಇವರೆಲ್ಲ ತುಂಬಾ ಪ್ರಯತ್ನ ಪಟ್ಟು ಸಾಕಷ್ಟು ಅಂದ್ರೆ ಡೇ ಅಂಡ್ ನೈಟ್ ವರ್ಕ್ ಮಾಡಿರೋದಕ್ಕೆ 2025ನೇ ಇಸ್ವಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಇನ್ನೆಂದೂ ಕಾಣ್ದಂತ ಅಂದ್ರೆ ಇಡೀ ಒಂದು ರಾಷ್ಟ್ರ ಮಟ್ಟಕ್ಕೆ ಒಂದು ಹೆಸರಾಯ್ತ ಒಂದು ಹೋರಾಟ. ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿರೋಂಥದ್ದು. ಮತ್ತೆ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಒಂದು ಎಕೋಸಿಸ್ಟಮ್ಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಯಾವುದೇ ರಿಕ್ರೂಟ್ಮೆಂಟ್ ಆಗ್ತಿರ್ಲಿಲ್ಲ. ಈ ಒಂದು ಎಕೋಸಿಸ್ಟಮ್ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರಿ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿ ಒಬ್ಬರಿಗೂ ಒಂದು ಟೀ ಶಾಪ್ ಇಂದ ಇರ್ಬೋದು, ಬುಕ್ ಶಾಪ್, ಲೈಬ್ರರೀಸ್ ಇರ್ಬೋದು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೋರಾಟ ಮಾಡಿದಾಗ ಸೆಪ್ಟೆಂಬರ್ 25ನೇ ತಾರೀಕು ಸುಮಾರು 50 ರಿಂದ 60 ಸಾವಿರ ಜನ ಸ್ಟೂಡೆಂಟ್ ಎಲ್ಲ ಒಟ್ಟಾಗಿ ಧಾರವಾಡದಲ್ಲಿ ಜೂಬ್ಲಿ ಸರ್ಕಲ್ ಅಲ್ಲಿ ಹೋರಾಟ ಮಾಡಿದಾಗ ಇಡೀ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈಡೇರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಡಿಮ್ಯಾಂಡ್ ಮಾಡಿದ್ವಿ. ಅದರಿಂದ ಅದಾದ್ಮೇಲೆ ವಿಂಟರ್ ಸೆಷನ್ ಅಲ್ಲೂ ಅಷ್ಟೇ ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಬಿಜಾಪುರದಲ್ಲೂ ಅದೇ ರೀತಿ ಹೋರಾಟ ಮಾಡಿದ್ವಿ. ಅದರಲ್ಲೂ ಸುಮಾರು 15,000 ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ತೇಲಿ ಸರ್, ಮಮದಾಪುರ್ ಸರ್, ಸಿದ್ದು ಸರ್ ಇವರೆಲ್ಲ ಒಂದು ಒಳ್ಳೆ ಟೀಮು. ಬಿಜಾಪುರದಲ್ಲೂ ಇನ್ನು ಹಲವಾರು ಜನ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಲೈಬ್ರರೀಸು, ಅದರಲ್ಲೂ ತೇಲಿ ಸರ್ಗಂತೂ ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು ಆ ಏಜ್ ಅಲ್ಲೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಇರೋ ಕಾಳಜಿ, ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಅಂತ ಹೇಳಿ ವಿ ಆರ್ ಆಲ್
ಏನಪ್ಪಾ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ಗ್ರೇಟ್ಫುಲ್ ಆಗಿರ್ಬೇಕು. ವಿ ಆರ್ ಆ್ಯಂಡ್ಸ್ ಆಫ್, ಯಾಕೆ ಅಂತಾರೆ ಆ ಏಜ್ ಅಲ್ಲಿ ಸ್ಟೂಡೆಂಟ್ಸ್ ಕನ್ಸರ್ನ್ ಮತ್ತೆ ಸಮಾಜದ ಒಂದು ಕಳಕಳಿ ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೇಕು. ಎಲ್ಲ ಸ್ಟೂಡೆಂಟ್ಸ್ ಅದನ್ನೇ ನಾನು ಮೊದಲೇ ಹೇಳಿದೆ, ಸಕ್ಸಸ್ ಮತ್ತೆ ಫೇಲ್ಯೂರ್ ಯಾವ ರೀತಿ ತಗೊಬೇಕು. ಯಾವಾಗ ಬೇಕಾದ್ರೂ ಸಕ್ಸಸ್ ಆಗ್ಬೋದು. 50 ವರ್ಷ ಆದ್ರೂ ಆಗ್ಬೋದು, 60 ವರ್ಷ ಆದ್ರೂ ಆಗ್ಬೋದು, 60 ಇಯರ್ಸ್ ಆದ್ರೂ ನೀವು ಮಿಲಿಯನಿಯರ್ ಆಗ್ಬೋದು, ಬಿಲಿಯನಿಯರ್ ಆಗ್ಬೋದು. ಹಂಗ ಆ ರೀತಿ ಯೋಚನೆ ಮಾಡ್ಬೇಕಷ್ಟೇ. ನಿಮ್ಮ ಒಳ್ಳೆ ಯೋಚನೆಗಳು ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಸಕ್ಸಸ್ ಮತ್ತೆ ಫೇಲ್ಯೂರು. ಎಲ್ಲಾ ಸ್ಟೂಡೆಂಟ್ಸ್ಗೂ ನಾನು ಮನವಿ ಮಾಡ್ಕೊಂತೀನಿ, ಈ ಒಂದು ಇದೇ ರೀತಿ ನಾವು ಮತ್ತಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಧಾರವಾಡದಲ್ಲಿ ಮತ್ತೆ ಬಿಜಾಪುರದಲ್ಲಿ ಹೋರಾಟ ಮಾಡ್ಬೇಕು ಅನ್ಕೊಂಡ್ರಿ ವಿಂಟರ್ ಸೆಷನ್ ಅಲ್ಲಿ. ಅದು ಎಲ್ಲ ಹೋರಾಟ ಪ್ಲಾನ್ ಆದ್ರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೆ ಕೋರ್ಟ್ ಆದೇಶದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಎಲ್ಲಾ ವಿಚಾರ, ರಾಜ್ಯದಲ್ಲಿರೋ ಮೂಲೆ ಮೂಲೆ ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆಗಳನ್ನ 25 ಸಮಸ್ಯೆಗಳನ್ನ ಸುಮಾರು 1 ಗಂಟೆಗಳ ಕಾಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಜೊತೆ ಚರ್ಚೆ ಮಾಡಿ ಎಲ್ಲಾ ವಿಚಾರನೂ ಹೇಳಿದ್ವಿ. ಅವರು ತುಂಬಾ ಪಾಸಿಟಿವ್ ಆಗಿ ನಮಗೆ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆದಷ್ಟು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಮತ್ತೆ ವಯೋಮಿತಿನೂ ಮಾಡ್ತೀವಿ ಅಂತ ಹೇಳಿ. ವಿದ್ಯಾರ್ಥಿಗಳಲ್ಲಿ ಏನೋ ಒಂದು 2025ನೇ ಇಸ್ವಿಯಲ್ಲಿ ಏನ್ ಸಕ್ಸಸ್ ಕಾಣಕ್ ಆಗ್ಲಿಲ್ಲ, ಅದನ್ನ 26ನೇ ಇಸ್ವಿಯಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೊಡಿ. 100% ಆಗುತ್ತೆ. ನೀವು ಮಾಡೋ ಒಂದು ಲಿಸ್ಟ್ ಯಾವ ರೀತಿ ಇರ್ಬೇಕಂತಂದ್ರೆ, ನೀವು ಪಾಸಿಟಿವ್ ಡೈಲಿ ಅದೊಂದು ನಿಮಗೆ ಮೋಟಿವೇಶನ್ ಆಗಿರ್ಬೇಕು. ಆ ರೀತಿ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಿ. ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಮತ್ತೊಮ್ಮೆ, ಫೇಲ್ಯೂರ್ ಮತ್ತೆ ಸಕ್ಸಸ್ನ ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವು ಅಕ್ಸೆಪ್ಟ್ ಮಾಡ್ಕೊಂಡು ಪೇಷನ್ಸ್ ಇರಬೇಕು ಪ್ರತಿಯೊಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ. ಈ ಒಂದು ಲಾಸ್ಟ್ 1 ವರ್ಷದಲ್ಲಿ ಸುಮಾರು 4-5 ಜನ ವಿದ್ಯಾರ್ಥಿಗಳನ್ನು ಕಳ್ಕೊಂಡ್ವಿ. ಅವರಿಗೆ ನಾವು ಏನೋ ಒಂಥರ ತುಂಬಾ ಬೇಜಾರಾಗಂತ ಒಂದು ಸಂಗತಿ ಅದು. ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳೋಂತ ಸ್ಥಿತಿಗೆ ಹೋಗ್ಬಾರ್ದು. ಯಾಕೆಂದ್ರೆ ನೀವು ಅದರಲ್ಲಿ 100% ಏನ್ ಯೋಚನೆ ಮಾಡ್ತೀರಾ ಸಾಯ್ಬೇಕು ಅಂತ ಹೇಳಿ, ಅದ್ರಲ್ಲಿ ಒಂದೇ 1% ಬದುಕಬೇಕಂತ ಯೋಚನೆ ಮಾಡಿದ್ರೆ ನೀವು ಕರೋಡ್ಪತಿ ಆಗ್ಬಿಡ್ತೀರಾ. ಆ ರೀತಿ ಮೈಂಡ್ ಸೆಟ್ ಯಾವಾಗೂ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್. ಬಿ ಪಾಸಿಟಿವ್, ಎವ್ರಿಥಿಂಗ್ ಇಸ್ ಅಂದ್ರೆ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅರ್ಥ ಮಾಡ್ಕೊಂಡು ನೀವು ಪ್ಲಾನ್ ಅಕಾರ್ಡಿಂಗ್ ಟು ಒಂದು ಬ್ಲೂ ಪ್ರಿಂಟ್ ಇರಬೇಕು. ನೆಕ್ಸ್ಟ್ 1 ಇಯರ್ ಅಲ್ಲಿ 12 ಮಂತ್ಸ್ ಅಲ್ಲಿ ಅಂದ್ರೆ 365 ಡೇಸ್ ಅಲ್ಲಿ ಏನೇನ್ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತೇ ಪ್ಲಾನ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.